ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾರು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ, ನಾನು ಈಗ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ನಾನು ಬಂದು 2ನೇ ದಿನ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಗೆ ರೂಮ್ ಕೊಟ್ಟಿರುವಂಥ ಪ್ಲೇಸ್ ಬಂದು ಒಂದು ಹಳ್ಳಿ. ಇಲ್ಲಿದ್ದೇವೆ ನೋಡ್ರಿ, ಈಗ ಅನಿಸ್ತಾ ಇದೆ ನೋಡಿ, ಸೂಪರ್ ಆಗಿದೆ. ಮತ್ತು ಇಲ್ಲಿ ನೋಡ್ರಿ, ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸೋಣಂತ ಒಂದ್ಸಲ ನಜಾರ ನೋಡ್ಕೊಂಬರ್ರಿ, ಎಂಜಾಯ್ ಮಾಡ್ರಿ. ನೋಡಿ ಹೇಗಿದೆ ಇಲ್ಲಿ ನಮ್ಮ ಜೈ ಶ್ರೀರಾಮ್ ನೋಡ್ತಿರ್ಬೋದು ಮನೆ ಮೇಲೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗುತ್ತೆ, ಅವಾಗ ಹೋಗಿ ಬಂದ್ರಾಯ್ತು. ನೋಡೋಣ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ದೇವಸ್ಥಾನ. ಓಕೆ ಫ್ರೆಂಡ್ಸ್, ಈ ಕಡೆನೂ ಕೂಡ ಚೆನ್ನಾಗಿದೆ. ಒಳ್ಳೆ ಒಂದು ನಾವು ಹಳ್ಳಿಯವರಾಗಿದ್ದಕ್ಕೂ ಮತ್ತು ನಾವು ಸಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದಕ್ಕೂ ನಮಗಿಲ್ಲಿ ಸೆಟ್ ಆಗುತ್ತೆ ಇಲ್ಲ ಅಂತ ಅಂದ್ಕೊಂಡ್ಬಂದಿದ್ದೆ. ಬಟ್ ಒಳ್ಳೆಯ ಒಂದು ಹಳ್ಳಿ ಲೊಕೇಶನಲ್ಲಿ ರೂಮ್ ಮಾಡಿಕೊಟ್ಟಾರೆ. ಸುತ್ತ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿರೋ ಪ್ಲೇಸು ನೋಡ್ತಾ ಇರ್ಬೋದು ನೀವು. ನೋಡಿ, ಸೂಪರ್ ಆಗಿದೆ. ನನಗಂತೂ ಲೈಕ್ ಆಯಿತು ಲೊಕೇಶನು. ಹಾಯ್ ಫ್ರೆಂಡ್ಸ್, ಬನ್ನಿ ನೋಡಿ, ನಾನು ಇವತ್ತು ಡ್ಯೂಟಿಗೆ ಹೋಗಬೇಕು. ಇವತ್ತು ಡ್ಯೂಟಿ ಮೇಲೆ ನೋಡೋಣ, ಸಣ್ಣ ಕ್ಲಿಪ್ಸ್ ತೊಗೊಳಕ್ಕೆ ಆ ಥರ ತಗೊತೀನಿ. ಇಲ್ಲ ಅಂತಂದರೆ ಇದೇ ಥರ ನಿಮ್ಮ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಪ್ಲೀಸ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪಾರು ಕನ್ನಡ ವ್ಲಾಗ್ಸ್ಗೆ ಪ್ಲೀಸ್ ಪಟ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ, ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಇವತ್ತು ಇಲ್ಲಿಂದ ಒಂದು 2ನೇ ದಿನ ಇವತ್ತು ನಂದು ಇಲ್ಲಿಗೆ ಬಂದು ನಾನು ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಾಕ್ತೀನಿ. ನೋಡು, ನಿಮ್ಮ ಸಪೋರ್ಟ್ ಎಲ್ಲಿ ಕೊಡ್ತೀರಾ, ನಿಮ್ಮ ಸಪೋರ್ಟನ್ನು ಯಾವ ಥರ ಕೊಡ್ತೀರಾ ಅಂತ ನೋಡೋಣ ಅಂತ ಹೇಳಿ ಈ ಬ್ಲಾಗನ್ನು ಮಾಡೋದಿದ್ದೀನಿ. ಬರ್ರಿ, ಸಿಗೋಣಂತ. ಬನ್ನಿ ಫ್ರೆಂಡ್ಸ್, ನಾನೀಗ ನಿಮಗೂ ಒಂದೆರಡು ಮಾತುಗಳನ್ನು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ಬೇಕಂತ ಮಾಡೀನಿ. ಏನಪ್ಪ ಅಂತಂದರೆ, ನಾನು ಈ ಯೂಟ್ಯೂಬ್ ಮಾಡಬೇಕಂತಂದರೆ ನನ್ನ ಫಸ್ಟ್ ಚಾನಲನ್ನು ಅಂದರೆ ಈಗ ಓಪನ್ ಮಾಡಿರುವಂಥ ಮುತ್ತುಕಾವ್ಯ ವ್ಲಾಗ್ಸ್ ಆಗಿರ್ಬೋದು. ಅಂದರೆ ಅದಕ್ಕೆ ಫಸ್ಟು ನಾನು ಪ್ರೀತಮ್ ವ್ಲಾಗ್ಸ್ ಅಂತ ಇಟ್ಟಿದ್ದೆ, ಆ ಒಂದು ಚಾನಲ್ ಆಗಿರಬೇಕು. ಅದಾದಮೇಲೆ ನಾನು ಮತ್ತೆ ಒಂದು ಚಾನಲನ್ನು ಪಾರು ಕನ್ನಡ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಈ ಒಂದು ಚಾನಲ್ಗಳನ್ನು ನಾನು ಸ್ಟಾರ್ಟ್ ಮಾಡಬೇಕಂತಂದರೆ ಕಾರಣ ಇಷ್ಟೇ, ಅದರಲ್ಲಿ ನನ್ನ ಹೆಂಡತಿ ಅದರಲ್ಲಿ ಎಷ್ಟಾದರೂ ಅರ್ನ್ ಮಾಡಲಿ, ಹೇಗೋ ಮಾನಿಟೈಸ್ ಆನ್ ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಅವರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬಿಟ್ಬಿಟ್ಟು ಈಗ ನಾನೊಂದು ಮತ್ತು ನಾನು ಪಾರು ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಹೆಸರಿಡೋಕ್ಕೆ ಏನು ಕಾರಣಪ್ಪ ಅಂತಂದರೆ, ಪಾರು ಅಂತಂದರೆ ನಮ್ಮ ಅಜ್ಜಿ ಹೆಸರದು, ಅಂದರೆ ನಮ್ಮ ಅಮ್ಮನ ಹೆಸರು, ಅಂದರೆ ನಮ್ಮ ತಾಯಿಯವರ ತಾಯಿ ಹೆಸರು. ಅವರು ತೀರ್ಕೊಂಡು ಈಗ ಆಲ್ಮೋಸ್ಟ್ ಒಂದು 3 ವರ್ಷ ಆಯಿತು. ಅದಕ್ಕೋಸ್ಕರ ಅವರ ನೆನಪಿಗೋಸ್ಕರ ಅವರ ಒಂದು ಹೆಸರನ್ನು ಈ ನನ್ನ ಚಾನಲ್ಗೆ ಇಟ್ಬಿಟ್ಟು ಪಾರು ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿದ್ದೀನಿ. ಅವ್ರ ಹೆಸರು ಪೂರ್ತಿ ಹೆಸರು ಪಾರ್ವತಿ ಅಂತ ಹೇಳಿ ಅವರ ಹೆಸರು. ಹಾಗಾಗಿ ಪ್ಲೀಸ್ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ
ಪಕ್ಕ ಬರ್ತಾ ಇರುವಂಥ ಬೆಲ್ ಐಕನ್ ಆಗುತ್ತೆ ಆಮೇಲೆ ಕ್ಲಿಕ್ ಮಾಡಿಕೊಡ್ರಿ, ಯಾರು ನೋಡ್ದೇನೆ ಹೋಗ್ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಒಂದು ಮತ್ತೊಂದು ಹೊಸದಾದ ಬ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.